ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದ್ದೀವಿ ವಿಡಿಯೋ ಅಂದರೆ, ಎಲ್ಲರೂ ಮಾಡುವಂಥ ಕೆಲಸ ಏನಂದರೆ, ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೇಲಿ ಮನೆ ಕ್ಲೀನಿಂಗ್ ಮಾಡ್ತಿದೆ. ಎಲ್ಲರೂ ಅವ್ರ ಅಮ್ಮಂದಿರ ಪಾತ್ರೆ ಸಾಮಾನುಗಳನ್ನೆಲ್ಲ ಫ್ಲೆಕ್ಸ್ ಮಾಡ್ತಾರೆ. ಸೊ ನಾನು ಯಾಕೆ ಮಾಡಬಾರ್ದು, ನಮ್ಮ ಮನೇಲಿ ನಮ್ಮಮ್ಮ ತೊಗೊಂಡಿರೋ ಪಾತ್ರೆ ಸಾಮಾನುಗಳನ್ನ ಅಂತ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಈ ವಿಡಿಯೋ ನಮ್ಮ ಅಮ್ಮನಿಗಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ. ಬಟ್ ಆದರೆ ಏನು ಮಾಡಬೇಕು, ಅದಕ್ಕೆ ಮಾಡ್ತೀನಿ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಇಲ್ಲಿ ಟೀ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನಿಗೆ. ಸೊ ಅಷ್ಟೇ. ಅದೇ ಸ್ವಲ್ಪ ಇವತ್ತು ಮನೆ ಕ್ಲೀನಿಂಗು ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ. ಸೊ ಅದೇ ಇವತ್ತು ಆಲ್ರೆಡಿ ಎಲ್ಲ ತೊಳೆದು ಇಟ್ಟಿದ್ದೀವಿ. ಅದನ್ನೆಲ್ಲ ಆರಕ್ಕೆ ಎಲ್ಲ ಮಾಡಿ ಇವಾಗ ಅದನ್ನೆಲ್ಲ ಜೋಡಿಸ್ಬೇಕು. ಸೊ ಇದಕ್ಕೆ ಜೋಡಿಸ್ಬೇಕಾದ್ರೆ ಮಾಡೋಣ, ಎಲ್ಲ ಬೆಳಗೋದೆಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಮಾಡಿದ್ದೀನಿ. ಗೊತ್ತಿಲ್ಲ ಹೆಂಗೋಗುತ್ತೆ ವಿಡಿಯೋ ಅಂತ. ಇವಾಗ ಟೀ ಮಾಡಿಕೊಟ್ಮೇಲೆ ನಮ್ಮದು ಪಾತ್ರೆ ಸಾಮಾನುಗಳನ್ನ ವಿಡಿಯೋ ಮಾಡ್ತೀನಿ ಒಂದು ಬಿಟ್ಟು. ಆಮೇಲೆ ತೋರಿಸ್ತೀನಿ. ಇನ್ನೂ ಏನೋ ಲೈಟ್ ಗೀಟ್ ಏನೋ ಹಾಕಿಲ್ಲ. ಇನ್ನೂ ಸ್ವಲ್ಪ ಇವಾಗ ಕ್ಲೀನ್ ಮಾಡಿದ್ರೆ ನಮ್ಮದು ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಹೋಗೋಣ. ಇನ್ಯಾರು ಆಗ್ತದೆ ಇವಾಗ? ಏನು ಪೂಜೆ ಮಾಡಬೇಕು? 1 hour. ಸೊ ಅಷ್ಟೇ ಗೈಸ್, ನೋಡ್ತಾ ಇರಿ. ಇವಾಗ ನೆಕ್ಸ್ಟು ಅದನ್ನೆಲ್ಲ ನೀಟಾಗೆಲ್ಲ ಜೋಡಿಸಿ ಎತ್ತಿಕ್ಬೇಕು. ಸೊ ಹೆಂಗೆ ಎತ್ತಿಕ್ತೀವಿ, ನಮ್ಮಲ್ಲಿ ಪಾತ್ರೆಗಳ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ. ಯಾವ ಥರ ಅಂದರೆ, ಅಡುಗೆ ಮನೇಲಿ ಇಡೋ ಪಾತ್ರೆಗಳು ಸಪ್ರೇಟು, ರೂಮಲ್ಲಿ ಇಡೋ ಪಾತ್ರೆಗಳು ಸಪ್ರೇಟು, ಈ ಥರ. ಗೊತ್ತಿಲ್ಲ ಹೆಂಗೆ ಅಂತ. ಆಲ್ಮೋಸ್ಟ್ ಎಲ್ಲ ಅಮ್ಮಂದಿರದ್ದು ಕತೆ ಅಲ್ವಾ, ಅದೇ ಥರನೇ ನಮ್ಮಮ್ಮನೂ ಅಷ್ಟೇ. ನಮ್ಮಮ್ಮನೇನು ಸ್ಪೆಷಲ್ ಅಲ್ಲ. ಸೊ ತೋರಿಸ್ತೀನಿ ನೋಡಿ. ಇನ್ನು ನಮ್ಮಲ್ಲಿ ಬ್ರ್ಯಾಂಡ್ ನ್ಯೂ ಪಾತ್ರೆಗಳು ಯಾವ್ದು ಎಷ್ಟು ವರ್ಷದಿಂದ ಬ್ರ್ಯಾಂಡ್ ನ್ಯೂ ಆಗೇ ಇದೆ ಅಂತ ಅಷ್ಟೇ. ನೋಡ್ತಾ ಇರಿ. ಟೀ ಆದಮೇಲೆ ನಮ್ಮಮ್ಮ ಕುಡಿದ್ಮೇಲೆ ಕೆಲಸ ಸ್ಟಾರ್ಟ್. ನೋಡಿ, ಪಾತ್ರೆ ಜೋಡಿಸೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಮ್ಮಮ್ಮ ಆಸ್ ಆಲ್ವೇಸ್ ನಾನೆಲ್ಲ ವೀಡಿಯೋದಲ್ಲಿ ತೋರಿಸೋಂಗೆ ಎಲ್ಲ ಒಳಗಡೆ ಹಾಕಿಕ್ಕವ್ರೆ. ಏನಿದೆ ಒಳಗಡೆ ಒಂದು ಉಳುವೆ. ನೋಡಿ ಏನು ಬೇಕು ನಿಮ್ಮ ಮನೆಗೆ ಅಂತ ಕಮೆಂಟ್ ಅಲ್ಲಿ ತೋರಿಸ್ಬೇಕು. ಇದನ್ನ ತೋರಿಸ್ಬೇಕು ಅಂತಾನೆ ಇದೆ ನನಗೆ. ಇದು ನಾನು ಹುಟ್ಟಿದಾಗಿಂದ ಈ ಪಾತ್ರೆ ಐತೆ. ನನಗೆ ಬುದ್ಧಿ ಬಂದಾಗಿಂದನೂ ಇದಂದರೆ ಅವಾಗಿಂದನೂ ನೋಡಿಬೇಕಂದ್ರೆ ಆಯಿತಾ. ಇದುವರೆಗೂ ನಮ್ಮಲ್ಲಿ ಇದು ಬೆಳಗಕ್ಕೆ ಬಿಟ್ಟು ಒಂದು ಕೊತ್ತಂಬರಿನೂ ತೊಳೆಯೋಕ್ಕಾಗಿಲ್ಲ ನಮ್ಮಮ್ಮ. ಒಂದೇ ಒಂದು ಕೊತ್ತಂಬರಿ ಸೊಪ್ಪು ನಾವು ಅದನ್ನು ತೊಳೆದಿಲ್ಲ ಜೀವನದಲ್ಲಿ. ಇಷ್ಟು ವರ್ಷದಲ್ಲಿ ನನಗದೊಂದು ಇದನ್ನೆಲ್ಲ ಜೋಡಿಸ್ಬಿಟ್ಟೈತೆ ನೋಡ್ರಿ. ಸೆಟ್ಗಳು. ಆಮೇಲೆ ಇನ್ನೊಂದು ಬ್ರ್ಯಾಂಡ್ ನ್ಯೂ ಇವು ಅಂತ ನೋಡಿ, ವಿಶಿಲ್ಸು. ಏನು ನಾವು ಓಪನೇ ಮಾಡಿಲ್ಲ, ಬೆಳಗ್ಗೆ ಎತ್ತಿಕ್ಕಿರೋದು. ಬೆಳಗ್ಗೆ ಎತ್ತಿಕ್ಕಿದ್ರು ಪಾಪ ಇಷ್ಟು ಮಿಣ ಅಂತೈತೆ ಆಯಿತಾ. ನೋಡಿ, ಒಂದು ದಿವ್ಸಕ್ಕೂ ಇರಲ್ಲ, ಒಂದು ನೀರು ಕಾಯಿಸಿಲ್ಲ ನಾವು. ಇದೆಲ್ಲ ಇದ್ರದ್ದು ಸ್ಟೋರಿ ಹೇಳ್ತೀನಿ ನೋಡಿ ಗೈಸ್. ಇದು ಕೊಳಗ. ಹೇಳಮ್ಮ, ನೀನೇ ಹೇಳಮ್ಮ. ನಾನೇನು ಹೇಳಿ ಹೇಳಮ್ಮ. ಸುಸ್ತಾಗ್ತೈತೆ ಅಂತವ್ರೆ, ಬಟ್ ಆದರೂ ಮಾಡ್ತವ್ರೆ. ಕಾಣೆ ಯಾಕೆ ಅಂತ ಹೇಳು. ಏನು ಹೇಳಿ? ಏನೋ ಕಣ್ಣು ಹೊಡಿತದ ತಗಿಕ್ಕು. ಅದು ಹಂಗೆ ನೆನೆ.
ಹೇಳಿದ್ರು ಸ್ಟೋರಿ ಹೇಳಿ ಎತ್ತೀನಿ ನಾನು ಅಷ್ಟರಲ್ಲಿ. ಇದು ನೋಡಿ ಗೈಸ್, ಚೀಟಿ ಹಾಕಿ ನಮ್ಮಮ್ಮ ತಗೊಂಡಿರೋದು. ಇಲ್ಲ ಚೀಟಿ ಹಾಕಿ ನಮ್ಮಮ್ಮ ಕಾಣಿಸ್ತಾ ಇದ್ದೀನಿ ನಾವು ಕಣೆ. ಚೀಟಿ ಹಾಕಿ ನಮ್ಮಮ್ಮ ಇದನ್ನ ತಗೊಂಡಿರೋದು ಪಾತ್ರೆ. ಇದನ್ನ ಏನಂದ್ರೆ ಅವ್ರದ್ದು ಒಂದಿಷ್ಟು ಇರುತ್ತೆ, ರೂಲ್ಸ್ ಇರ್ತದೆ, ಇಷ್ಟು kg ಆ ಥರ ತಗೋಬೇಕು ಅಂತ. ಇದು ಮತ್ತೆ ಇದು ನೋಡಿ, ಈ ಎರಡು ತಗೊಂಡಿರೋದು ಅಕ್ಕ ತಂಗಿ ರೌಡಿ ಜೋಡಿನ. ಇದೊಂದು ನನಗೆ, ಇದೊಂದು ನನ್ನ ತಂಗಿಗೆ, ಇದೊಂದು ನನಗೆ, ಇದೊಂದು ನನ್ನ ತಂಗಿಗಂತೆ. ಇವೆರಡು ತಗೊಂಡ್ಮೇಲೆ ಇನ್ನೊಂದು ಎಷ್ಟೋ ಸ್ವಲ್ಪ ಗ್ರಾಮೇನ ಇತ್ತು ಅಂದ್ಬಿಟ್ಟು ಒಂದು ಬಟ್ಲೆನ ತಗೊಂಡವ್ರೆ. ಒಂದು ತಗೊಂಡವ್ರು ಇಷ್ಟು ಸ್ಟೀಲ್ದು ಬಟ್ಲು. ಆಮೇಲೆ ಅಮ್ಮ ಅವ್ರ ಹತ್ರ ಹೋಗಿ ಕೇಳ್ರಂತೆ, ಅಣ್ಣ ಇದು ಎರಡು ತಗೊಂತೀನಿ ಬಟ್ಲು ಅಂತ. ಅವ್ರು ಹೇಳಿದ್ರಂತೆ ಇಲ್ಲ ಅವನೇ ಕೊಟ್ಟ. ನೀನ್ ಹೇಳ್ದೆ ಮತ್ತೆ ಸ್ಟೋರಿ, ನನಗೆ ಇಬ್ರು ಹೆಣ್ಮಕ್ಳವ್ರೆ. ಅಲ್ಲ, ಎರಡು ಬಕೆಟ್ ಒಂಚೂರು ಮುಂದೆ ಬಾ. ಬೆನ್ನಿದೆ. ಇವಾಗ ಹೇಳ್ತಾರೆ ನೋಡಿ ಸ್ಟೋರಿ. ಎರಡು ಬಕೆಟ್ ಯಾವ್ದು ನೋಡಿ, ಇವೆರಡು ನೆಕ್ಸ್ಟ್ ತೋರಿಸ್ತೀನಿ. ಎರಡು ಬಕೆಟ್ ತಗೊಂಡೆ, ಎರಡು ಪಾರ ತಗೊಂಡೆ. ಆಮೇಲೆ ಇದೆಷ್ಟು ಕಮ್ಮಿ ಬಂದಿದ್ಕೆ ಒಂದು ಬಟ್ಲಾಗ್ತ. ಏನ್ಕಮ್ಮ ಎರಡು ಕೊಳಗ ಎರಡು ಬಕೆಟ್ ತಗೊಂಡಿದ್ದೆ ಅಂತ. ಹಣ ಎರಡು ಮಕ್ಳಲ್ಲ, ಎರಡು ಮಕ್ಳಿಗೂ ಒಂದೊಂದು ಕೊಡ್ತೀನಿ. ಅಯ್ಯೋ ಹೌದೇನಮ್ಮ ಅಂತ ಆ ಬಟ್ಲಾಗ್ತ. ಒಂದು ಎಕ್ಸ್ಟ್ರಾ ಬಟ್ಲು ಇಸ್ಕೊಂಬಂದು ಅಲ್ಲೆಲ್ಲೋ ಅದೇ ಅದು ಒಳಗಡೆ ಹಾಕಿರ್ತಿ ಕುಟ್ಟವ್ರೆ ಗೈಸ್. ತೋರಿಸ್ತೀನಿ ಯಾವ ಥರ ಬಟ್ಲು ಅಂದ್ರೆ ಮಾಮೂಲಿ ಈ ಥರದ್ದು, ಅದೇ ಇನ್ನೂ ಸ್ವಲ್ಪ ದೊಡ್ಡದು. ಇನ್ನು ಇಲ್ಲ ಇದೆ, ಇದಲ್ಲ ಇಷ್ಟು ದೊಡ್ಡದು, ಇನ್ನು ಸ್ವಲ್ಪ ಆಗ್ಲ ಮಾಮೂಲಿ ಅರ್ಶಿನ ಕುಂಕುಮಕ್ಕೆ ಇಕ್ಕಿದ್ವಲ್ಲ ಅದೇನೇ. ಇದನ್ನ ದೊಡ್ಡದು ಎರಡು ತಂದವ್ರೆ. ಈ ಥರ ನಮ್ಮಮ್ಮ ಸಾಧನೆಗಳು ಮಾಡ್ತಾರೆ. ಸೊ ಇವಾಗ ಇಲ್ಲಿ ಜೋಡಿಸ್ತಿರೋ ಪಾತ್ರೆಗಳು ಇದೆಲ್ಲ ರೂಮ್ ಪಾತ್ರೆಗಳು, ಅಡುಗೆ ಮನೆ ಪಾತ್ರೆಗಳು ಸಪ್ರೇಟ್ ಇದ್ದಾವೆ. ಆಮೇಲೆ ಇದ್ರ ಬಗ್ಗೆ ಹೇಳಿ, ಇದು ಯಾರನ್ನ ನೋಡಿದ್ರೆ ಸ್ಟಿಕ್ಕರ್ ಎಲ್ಲ ಹಿಂಗೆ ಕಿತ್ತೋಗಿದೆ ಅಂದ್ಕೊಬೋದು. ಇದು ಬೆಳಗ್ಗೆ ಕಿತ್ತೋಗಿರೋದು. ಒಂಚೂರು ನಮ್ಮಮ್ಮ ಯೂಸ್ ಮಾಡಿಲ್ಲ. ಯಾಕೆ ಹಿಂಗೆ ಅಂತ ಕಾಣೆ, ನನಗಂತೂ ಗೊತ್ತಿಲ್ಲ, ಏನೋ ಅವ್ರಿಗೆ. ಆಮೇಲೆ ಇದು ಇನ್ನ ಗ್ಲಾಸ್ ಎಲ್ಲ ಇವು ಸೆಟ್ಟು ಗ್ಲಾಸು. ಏನಾಯಿತು ಅಂದರೆ ಒಂದೆರಡು ದಿನ ಉಬ್ಬಿಕೊಂಡು ಕೊಟ್ವಿ ಮನೆಗೆ ಬಂದವ್ರಿಗೆ. ಆಮೇಲೆ ನಮ್ಮಮ್ಮ ಇದನ್ನ ಎತ್ತಿಕ್ಬಿಟ್ರು. ಯಾಕಂದರೆ ಅಯ್ಯೋ ಇದ್ರೊಳಗಡೆ ಜಾಸ್ತಿ ಹಿಡಿಯಲ್ಲ ಏನಾದ್ರು ಕೊಡೋಕ್ಕೆ, ಅವ್ರೇನಾದ್ರು ಅನ್ಕೊಳಲ್ವ ಇದನ್ನ ಇಷ್ಟಿಷ್ಟೇ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಬೇರೆ ಗ್ಲಾಸ್ ಮಾಡಿ. ಇದು ಹೌದು, ಅವು ಉದ್ದು ಗ್ಲಾಸ್ ಎಲ್ಲ ಇದೆಲ್ಲ ಎತ್ತಿಕ್ಕಿದ್ಯಾ? ಕಂಟೆ ಅಡುಗೆ ಮನೆ, ಅಡುಗೆ ಮನೆ ಆ ಥರ. ಆಮೇಲೆ ಸ್ವಲ್ಪ ನಾವು ಇದ್ದಿದ್ದೆಲ್ಲ ಮುಸ್ಲಿಂ ಏರಿಯಾದಲ್ಲಿ ಆ ಥರ ಪಾತ್ರೆ ಸಾಮಾನು ನಮ್ಮಲ್ಲಿದೆ ಆಯಿತಾ. ಯಾವ ಥರ ಅಂದರೆ ಅದೇ ಈ ಥರ ಈ ಗ್ಲಾಸ್ ಉದ್ದದ್ದು ಬರುತ್ತೆ ನೋಡ್ರಿ, ಅವ್ರು ಕುಡಿತಾರಲ್ಲ ನೀರು ಅದು. ಆಮೇಲೆ ಇದು ಒಂಥರ ಪ್ಲಾಸ್ಟಿಕ್ದು ಪ್ಲೇಟ್ಗಳು ಎಲ್ಲ ಇದೆ. ಇನ್ನೂ ಮುಂದೆ ತೋರಿಸ್ತೀನಿ, ಮುಂದೆ ವಿಡಿಯೋಗಳು. ಗೈಸ್ ತಟ್ಟೆ ಮತ್ತು ಇದು ಲೋಟ ಅಂತಲ್ಲ ನೋಡಿ, ಇದೆ ಅದು ಆಲ್ರೆಡಿ ಬೆಳಗ್ಬಿಟ್ಟವ್ರೆ. ಸೊ ಅದಕ್ಕೇನೆ ತೋರಿಸ್ತಾ ಇದ್ದೀನಿ ನಿಂಗೇನೇನೆ. ಇದೂ ಇತ್ತು ನೋಡಿ, ಇದರಲ್ಲಿ ಯಾರು ಊಟ ಮಾಡ್ತಾರೆ, ಇಷ್ಟು ದೊಡ್ಡ ತಟ್ಟಲ್ಲಿ ಯಾರು ಊಟ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದನ್ನೇ ಹಿಡ್ಕೊಂಡು ಕೂತ್ಕೊಂತೀಯಾ ನೋಡಿ ಅಷ್ಟೇ. ಇದನ್ನು ತೋರಿಸ್ತೀನಿ ಅಂತ ಅಂದಿದ್ದಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಆಮೇಲೆ ಅದ್ರಲ್ಲಿ ಹೇಳಿದ್ದೆ ಪ್ಲಾಸ್ಟಿಕ್ ಅಂತ. ನಮ್ಮಮ್ಮ ಯಾವುದು ಇದು ಪ್ಲಾಸ್ಟಿಕ್ಕು ಅಂತ ಸ್ವಲ್ಪ ಹೇಳಿದ್ರು. ಪ್ಲಾಸ್ಟಿಕ್ ಅಲ್ಲ, ಸ್ಟೀಲ್ದೇನೆ, ಸಾರಿ ಅಷ್ಟೇ ಗೈಸ್. ನೋಡಿ ತಟ್ಟೆಗಳು ತೋರಿಸೋರು. ಇದು ಯಾವ ಥರ ಐತೆ ಅಂದರೆ, ಇದು ಕಾಣಿಸ್ತಿದ್ಯಾ? ಕ್ಯಾಮ್ರಾನೇ ಕಾಣಿಸೋ ಮಟ್ಟಕ್ಕೆ ಬೇಕು ಅಂದರೆ ನಾವು ಹುಡುಗಿರು ಮೇಕಪ್ಪೇ ಮಾಡ್ಕೊಬೋದು ಆರಾಮಾಗಿ. ಫುಲ್ ಏನಂದರೆ ಹೆಂಗೆ ಕನ್ನಡಿಗೆ ಕಾಣಿಸುತ್ತೋ ಸೇಮ್ ಹಂಗೆ ಕಾಣಿಸುತ್ತೆ, ಅಷ್ಟು ಇದಾಗೈತೆ. ಇದುವರೆಗೂ ಇದರಲ್ಲಿ ಊಟ ಮಾಡಿದ್ದೀವಿ ಅನ್ಸುತ್ತೆ. ಮೇಬಿ ಇಲ್ಲ ಮಾಡಿದ್ದೀವಿ, ಅದೇ ಹಬ್ಬಕ್ಕೆ ಇಕ್ಕಿದ್ವಿ. ಹಬ್ಬಕ್ಕೆ ಹಿಂಗೆ ಇಡ್ತೀವಲ್ಲ, ಇದೇ ತಟ್ಟೆಗಳು ಐತೆ ಅಂದ್ಬಿಟ್ಟು ಅದೇ ತಟ್ಟೆಲಿ ತಿಂದಿದ್ದೀವಿ, ಬಿಟ್ಟರೆ ನಾವು ತಿಂದಿಲ್ಲ ಇದರಲ್ಲಿ. ಸೊ ನಾವು ಅಮ್ಮನಿಗೆ ಏನಂದರೆ ಇದು ದೇವ್ರಿಗೆಲ್ಲ ಇಡ್ತೀವಲ್ಲ, ಎಂಜಲಾಗ್ಬಿಡುತ್ತೆ ಅಂತ ಅವ್ರ ಉದ್ದೇಶ. ಒಟ್ಟಾರೆ ಏನು ಮಾಡೋದು, ಈ ಥರ ಅಷ್ಟೇ ನೋಡಿ. ಈ ಥರ ಪಾತ್ರೆಗಳು ಬೇಕಾ? ಐತೆ ಮನೇಲಿ ಇವಾಗ ಇದನ್ನೆಲ್ಲ ಜೋಡಿಸಿ ಮತ್ತೆ ಆ ರೂಮ್ ಸಜ್ಜೆ ಮೇಲೆಲ್ಲ ಎತ್ತಿಕ್ಬೇಕು.
ಎತ್ತಿಡ್ಬೇಕಾದ್ರೆ ತೋರಿಸ್ತೀವಿ ಗೈಸ್. ಎತ್ತಿಡ್ತೀವಲ್ಲ ಅವಾಗ ತೋರಿಸ್ತೀನಿ ರೀ ಎಲ್ಲ ನೀಟಾಗಿ ಏನೇನು ಮಾಡ್ತೀವಿ ಏನೇನು ಅಂತೆಲ್ಲ. ಅಷ್ಟೇ ಗೈಸ್. ಇವಾಗೆಲ್ಲ ಪಟ 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 ಎಲ್ಲ ಎತ್ತಿ ಕೊಡ್ತೀವಿ. ಸೊ ಯಾಕಂದರೆ ಟೈಮ್ ಇಲ್ಲ ಮಾತಾಡ್ಕೊಂಡು ಕುತ್ಕೊಳಕ್ಕೆ. ಇಲ್ಲೇ ಐತಲ್ಲ ಇನ್ನೂ ಒಂದೈತೆ ಜ್ಯೂಸ್ದು ಇದು ಒಳಗಡೆ ಇನ್ನ ನಿತ್ತಲ್ಲ. ಅದೇನಾಯ್ತು ಅಲ್ಲೇ ಗೈಸ್ ನೋಡಿ, ಒಂದು ಇಲ್ಲಿವರೆಗೂ ಇದೆಯಲ್ಲ ಈ ಪಾರ್ಟ್ವರೆಗೂ ಆಗಿದೆ. ಇನ್ನೂ ಸ್ವಲ್ಪ ಪಾತ್ರೆಗಳೈತೆ, ಅದೆಲ್ಲ ಮಾಡಿ ನೀಟಾಗಿ ಕ್ಲೀನ್ ಮಾಡಬೇಕು ಗೈಸ್. ಇವಾಗ ನಮ್ಮ ಕೆಲಸ ಬಟ್ಟೆ ಕ್ಲೀನಿಂಗ್. ಏನು ಗೊತ್ತಿಲ್ಲ ಅದು ಹಿಂಗೆ ಬರ್ತೈತೆ ಗೈಸ್. ಇವಾಗ ನಮ್ಮ ಕೆಲಸ ಬಟ್ಟೆ. ಇವಾಗ ನಮ್ಮ ಕೆಲಸ ಬಟ್ಟೆ ನೋಡಿ ಎಲ್ಲ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಕ್ಲೀನಾಗೇ ಐತೆ. ಇಲ್ಲಿಂದ ಇಲ್ಲಿವರೆಗೂ ಕ್ಲೀನ್ ಆಗೈತೆ. ಇಡಕ್ಕೆ ಇವಾಗ ಜಾಗ ಇಲ್ಲ. ಸೊ ಏನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ, ಇಟ್ಟರೆ ನಮ್ಮ ಅಮ್ಮಂದು ಒಂದು ಕಡೆ ಇಡೋಣ, ಇಲ್ಲ ನಮ್ದು ಇಡೋಣ ಅಂತ ಮಾಡ್ತೀವಿ. ಏನೋ ಒಂದು ಪ್ಲ್ಯಾನ್ ಮಾಡಿ ಲಾಸ್ಟಲ್ಲಿ ಅಂದರೆ 3 ಜನದ ಒತ್ತಾಯವನ್ನು ನಮ್ಮ ಸರ್ಕಾರ ತಗೊಂಡು ಅದಾದಮೇಲೆ ಲಾಸ್ಟ್ ಫೈನಲ್ ಒತ್ತಾಯ ಫೈನಲ್ಲು ಏನಾಗುತ್ತೆ. ಸ್ಕ್ರೀನ್ ಸರಿಯಾಗಿ ಹಾಕೋತಿ. ಯಾರು ನೋಡ್ತಾರೆ ನಿಮ್ಮನ್ನ? ನೀವು ಅಂತೀರ ನೋಡಿ ಇವಳೆ ಅಂತ ಇಷ್ಟು ಕ್ರೀಮ್ ಹಚ್ಕೊಂಡವಳೆ ಅಂತ. ಇವನ್ನೇನ ಹಾಕ್ತೀನಿ ಹಾಕೊಳ್ಳೆ. ಕೂದಲು ನೋಡಿದ್ರೆ ಅನಿಸ್ತದೆ. ಆಮೇಲೆ ಇವಾಗ ಇದನ್ನೆಲ್ಲ ಇವಾಗ ನಮ್ದು ಈ 2 ಇದ್ರಾಗೆ ತುಂಬಿದ್ದೀವಿ. ಸೊ ಅದೇನೆ ಯಾವುದು ಯೂಸ್ ಮಾಡಿದಿರೋ ಬಟ್ಟೆ ಅಂತಲ್ಲ, ಹೊಸದು ಆ ಥರ ಎಲ್ಲ ಇರ್ತವಲ್ಲ, ಅದರಲ್ಲೂ ಹೊಸದಲ್ಲೂ ಯೂಸ್ ಮಾಡಿದಿರೋವಂಥದ್ದು ಅದೆಲ್ಲ ಇಕ್ಕಿದ್ದೀವಿ. ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಮಾಡಬೇಕು. ಅದೇ ನಮ್ಮ ಕೆಲಸ. ವಿಡಿಯೋಗ್ರಾಫರ್, ಕ್ಯಾಮ್ರಾಮ್ಯಾನ್ ಯಮುನಾ ಜೊತೆಗೆ ಇಟ್ಕೊಳ್ಳೋವಾಗ ವಿಡಿಯೋ ಮಾಡಲ್ವಾ? ಅಲ್ಲಿಕ್ಕೆ ಏನಕ್ಕೆ ತಂದಿರೋ ಟ್ರೈಪಾಡ್ನ? ಒಂದೆರಡು ಫುಲ್ ಎಲ್ಲ ಮಾಡೋಕ್ಕಾಯ್ತದ? ಒಂದು 2 ನಿಮಿಷ ತೆಗಿಯೋದನ್ನ ಮಾಡು. ಮಕ್ಕಗಳೆಲ್ಲ ಕಪ್ಗೆ ಬರ್ತದೆ. ಅದಕ್ಕೆ ಕ್ಯಾಮ್ರಾ ಕೊಟ್ಟಿದ್ದು. ಲೇ ಮಕ ನೋಡು ಬೈಲಿ ಆಯ್ತು. ನಾನ್ ಮಾಡಿದ್ದೀನಿ ನೋಡು. ಲೇ ಅದು ಬೆಳಕು ಕಣೆ. ಥೂ ಯಪ್ಪ ನೋಡಮ್ಮ. ಯಾಕೋ ಕೇಳಿಸ್ತಾ ಇದೆ ಮನೆ. ಅದಿನ್ನ ಎಷ್ಟು ಅದರಲ್ಲಿ ಸೊಳ್ಳೆ, ಈ ಚಾಪೆ ಕೂಡ ಅದರಲ್ಲೇ ತುರುಕ್ಬಿಟ್ಟವಳು ಇವಳು. ಹಂಗೆ ಅವಳು ಕೈಗಳು ಸುಮ್ಮನಿರಲ್ಲ. ನೀನೇ ಕೈಗಳು ಎತ್ತಿ ಅಡಿಗೆ ಹಾಕು, ಪೂರ್ತಿ ಈಚೆಗೆ ಹಾಕು. ಎಲ್ಲ ಹಾಕ್ತೀನಿ, ಇಟ್ಕೋ. ಸೈಡ್ ಬಾ. ಚಿಕ್ಕ ಮಕ್ಳುನೆಲ್ಲ ಯಾರು ನೆನಪು ಕೇಳಿಲ್ಲ ಇಲ್ಲಿ. ಇವಾಗ ನಮ್ಮಮ್ಮ ಹಿಡಿತಿರ್ತದ ನೋಡ್ರಿ ಕ್ಯಾಮ್ರಾನ. ಕಾಣಿಸ್ತಾ ಇತ್ತು ನಮ್ಮಮ್ಮ ಹಿಡಿಯೋ ಕ್ಯಾಮ್ರಾ. ಅಲ್ಲಿ ಬರೀ ಹಾಸಿಗೆ ಮಾತ್ರ ಕಾಣಿಸ್ಬೇಕು. ನನ್ನ ಗಳಿಗೆ ಕುಕ್ಕರ್ಸ್ಕೊಳಕ್ ಬಿಡಲ್ಲ. ಅತ್ತಾಗ ಕಡ್ಡಿ ನಿಲ್ಸಿದೀವಿ, ಓವರ್ ಹಾಕಡಕ್ ಹೋಗಿಲ್ಲ. ನೋಡಿ ಗೈಸ್ ಇವೆಲ್ಲ ಏನವು ನಾಟಕ ಅಲ್ಲ. ಆ ಬ್ಯಾಗ್ ಎಸಿ ನೋಡ್ರಿ ಏನಂದ ಆ ಬ್ಯಾಗ್ ಮತ್ತೆ ಎಂತಂದೆ? ಏನದು? ಎಲ್ಲಿತ್ತು ಬ್ಯಾಗು? ಈ ಪ್ಯಾಂಟ್ ಯಾಕೆ ಇಲ್ಲೂ ಬಂತು? ನಾನಲ್ಲ, ನಾ ಬಟ್ಟೆನೇ ಮಡ್ಚಿಕ್ಕಿಲ್ಲ. ನಾನು ಅವಳಂತೂ ಅಲ್ವೆಲ್ಲ ನೀನೆ. ಈ ಪ್ಯಾಂಟ್ ಯಾಕೆ ಇಲ್ಲೂ ಬಂತು? ಏನು ಜಾತ್ರೆ ಇದು, ದೊಡ್ಡ ಜಾತ್ರೆ ಊಟ. ಬ್ಯಾಗು ಅದಕ್ಕೆ ಇಕ್ಕವಳೆ ಮಾಡು. ಈ ಎಲ್ಲಾನು ಅದಕ್ಕೆ ಇಕ್ಕೊಳ್ಬಾ. ಇನ್ನೆಲ್ಲಿ ಇಕ್ತಿರೋ ಇಕ್ರವ ಇಕ್ಕಲಿ. ನಾನು ಇಕ್ಕಲ್ಲ, ನೀವೇ ಇಕ್ಕೊಳ್ರಿ. ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಇಕ್ಕೊಳ್ರಿ. ಇವಳು ವಿಡಿಯೋಗೋಸ್ಕರ ಕೆಲಸ ಮಾಡ್ತಿರೋಳು. ಇವಳು ನೋಡಿ ಕೆಲಸ ಮಾಡಿಲ್ಲ. ಒಂದು ಪಾತ್ರೆ ಬೆಳಗೋದ್ರೆ ಅವಳು ಹೆಲ್ಪ್ ಇಲ್ಲ. ನೀನು
ಪಾತ್ರೆ ಬೆಳಗ್ದಾ? ಪಾತ್ರೆ ಜೋಡಿಸಿದೀನಿ. ನಾನು ಅದು ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ಯಾವುದು? ಈ ಕಡೆ ಬ್ಯಾಗ್ ಎತ್ಬಿಟ್ಟ, ಯಾವ ಕಡೆ ಬೇಕು? ಈ ಕಡೆ ಬ್ಯಾಗ್ಗಳ್ದು ಅದನ್ನ ತುಂಬಿಕ್ಕಿದ್ವಲ್ಲ, ಎತ್ತಕ್ ಆಯ್ತದ? ಎತ್ತಬೇಕು. ಬೇಡ ಸುಮ್ನಿರು. ಅದೆಲ್ಲೇ ಸಮೀರು ಅವರಲ್ಲಿ ಎಲ್ಲ ನೀಟಾಗಿ ಮಾಡಿರ್ತಿರೋದು. ನಾವ್ ಯಾವ್ದು ಬೇಕೋ ಅದನ್ನ ಬೇಗ ಎತ್ಕೊಂಡು ಈ ಸರಿ ಇವಾಗ ಕಾಲು ಜುಮ್ ಅಂತವೆ. ಹುಷಾರಿಲ್ಲ ಪಕ್ಕದಲ್ಲಿ. ಒಂದು ಸತಿ ಜಾಸ್ತಿ ಆಗ್ತದೆ. ಅಯ್ಯೋ ನಮ್ಮ ಮನೇಲಿ ಏನೇನೋ ಅವೇಪ್ಪ, ನಾವೇನು ಇಷ್ಟೇಲ್ಲ ಇನ್ನ. ಏನಿದು? ನಮ್ಮ ಅಪ್ಪ ನನಗೆ ಕೊಡ್ಸಿದ್ದು ಬಟ್ಟೆ ಅದು. ಇದಾ? ಯಾರಮ್ಮ ಇದು? ಕ್ರಿಸ್ತ ಶಕ 1988ರಲ್ಲಿ. 88ರಲ್ಲ, ಬಾಯಿ ಮುಚ್ಚು. ಮತ್ತೆಷ್ಟು? ನನ್ನ ಮದುವೆ ಆಗಿದ್ದು 24ರಲ್ಲಲ್ವಾ ಅವಾಗ. 24 ಅಲ್ಲ ನಿನ್ ಮದ್ವೆ ಇದು ತಿಕ್ಲಿನ ನೀನು. ಆ 24 ನಾಲ್ಕು 1924 ಮದ್ವೆ ಆಯ್ತಾ ನೀನು? ಅಲ್ಲ 4 ಅಲ್ಲ ಕಡೆ 2024. ಇದು ಹಿಂಗೆ ಇರ್ಲ? 4 ಏ 4 ಏನದು? ಸೀರೆ, ಹೊಸ ಸೀರೆ. ಅವೆಲ್ಲ ಜೋಡ್ಸಿರೋದ್ ಬಿಡೆ. ಅಲ್ಲ ಇದು ನಂಗಿಕ್ಕದ. ಜೋಡ್ಸೈತ್ ಬಿಡು, ಬಿಟ್ಬಿಡ್ ನೀನು. ಇದು ಹೊಲ್ಸ್ತೆ ಒಂದಿಸು ಬಿಡೆ ಜೋಡ್ಸೈತೆ. ಬೀಡೆ ನಾನೇನ್ ಎತ್ತಲ್ಲ. ಏನ್ರಲ್ಲಿ ಎಷ್ಟು ಸೀರೆ ಇವೆ ನೋಡು. ಬೇಕಾಗಿ ಓವರ್ ಆಡಕ್ ಹೋಗ್ಬಿಡ ಚಿನ್ನ. ಅಮ್ಮ ಎಡಿಟ್ ಮಾಡ್ಕೊ ಅಮ್ಮ. ನಾನು ಅದನ್ನ ಅದೇ ಕೆಲ್ಸ ನನಗೆ ಎಡಿಟ್ ಮಾಡ್ಕೊಂಡ್ ಕುತ್ಕೊಳ್ಳೋದು. 2 ನೋಡೈತೆ 7 ಏ ಇಲ್ಲ, ಅವಳು 7 ಸೀರೆಗಿಂತ ನಿನ್ ಕಣ್ಣಲ್ಲಿ ನೋಡ್ಬಿಟ್ಟ. ಅಲ್ಲ ಎಲ್ಲ ಇದ್ರು ಸೀರೆ, ಹೊಸ ಸೀರೆ ಅಲ್ಲೇ ಅವ ನೋಡಿ ಗೈಸ್, ನಾನು ಇದನ್ನ ಏನು ಅಂತ ತೋರಿಸ್ಲಿ ಹೇಳ್ರಿ ನಿಮ್ಗೆ. ಎಷ್ಟು ಮಡ್ಚಿದ್ವಿ ಏನು ಅಂತ ತೋರ್ಸಕ್ಕಾಗುತ್ತಾ? ಇದನ್ನೆಲ್ಲಾನು ನೀಟಾಗಿ ಸೆಗ್ರಿಗೇಟ್ ನಂದೆ. ಇವೆರಡು ನಿನ್ಗೆ ಇಕ್ಕಂತ್ಯಾ? ಹಾ ಸರಿ, ಅದು ನಮಗ್ ಕೊಡ್ತೀಯಾ? ಇವಾಗ ತೀರ್ಮಾನ ಆಗಿದೆ, ಎಲ್ಲ ಎತ್ಬಿಡ್ಬೇಕು. ಇವಾಗ ತೀರ್ಮಾನ ಆಗಿದೆ. ಬೀರು ಹೊಸ ಸೀರೆ, ರೇಷ್ಮೆ ಸೀರೆ. ಬೀರು ನಮಗ್ ರೇಷ್ಮೆ ಸೀರೆ ಒಂದು ಮಾತ್ರ ಅಲ್ಲಿರ್ಲಿ. ಇಲ್ಲ ಇಲ್ಲ ಇಲ್ಲ, ಎತ್ತಂಗಿರ ಎಲ್ಲ ಇತ್ತು. ಮತ್ತೆ ರೇಷ್ಮೆ ಸೀರೆ ಅಲ್ಲಿ ಇಕ್ಕಿದ್ರೆ ಇಷ್ಟು ಕೆಲ್ಸ ಜಾಗ ಸಾಲ್ತದವ ನಮ್ಗೆ. ರೇಷ್ಮೆ ಸೀರೆ ಜಾಸ್ತಿ ಇಲ್ವಲ್ಲೇ ಅವ ಈ ಒಂದ್ ಸೆಕ್ಷನ್ ಐತಲ್ಲ, ಬಟ್ ಆದ್ರೂನು ಜಾಸ್ತಿ ಇಲ್ಲ ರೇಷ್ಮೆ ಸೀರೆ. ಕಂಡ್ಬಿಟ್ಟು ನೋಡು ಫಸ್ಟ್. ಅದನ್ನ ಹೆಂಗೋ ಇದಕ್ಕೆ ಹಾಕಿದ್ದು. ಇದು ಇಜಾರ ತೆಗಿ ಒಂದ್ ನಿಮಿಷ. ಏನು ಇದು ಕೋಟ ನೀನ್ ಇಕ್ಕಿರೋದಲ್ಲಿ? ನಾನಲ್ಲ, ಮತ್ತೆ ಅವಳಾ? ನಾನೇ. ಇನ್ನೆಲ್ಲ ಹಾಕ್ಲಿ? ಅಲ್ಲೇ ಇಕ್ಬೇಕಿತ್ತು. ಧೂಳಲ್ಲಿ, ಕಸದಲ್ಲಿ. ಇದನ್ನೆಲ್ಲ ನೀಟಾಗಿ ನಾವಿವಾಗ ಇವೆರಡು ಪಾರ್ಟ್ನ ನಮ್ಮ ಅಮ್ಮಂಗೆ ಬಿಟ್ಕೊಡ್ತಾ ಇದೀವಿ. ನಾವು ಬೀರುನ ತಗೊಂತಾ ಇದ್ದೀವಿ. ಸೊ ನೀಟಾಗಿ ಇದನ್ನೆಲ್ಲ ಅರೇಂಜ್ ಮಾಡಿ ಸಿಗ್ತೀನಿ ಗೈಸ್. ಯಾಕಂದ್ರೆ ಫುಲ್ ಜಾಸ್ತಿ ಕೆಲಸ. ಅದು 1 ಅವರ್ 2 ಅವರ್ ಕೆಲಸ, ಅಂದರೆ 1 ಅವರ್ 1.5 ಅವರ್ ಕೆಲಸ ಅಲ್ಲ, 2-2.5 ಥರನೂ ಆಗುತ್ತೆ. ಸೊ ನೀಟ್ ಎಲ್ಲ ಆರ್ಗನೈಸ್ ಮಾಡಿ. ನಂಗೇನ್ ಮ್ಯಾಥ್ಸ್ ಬರಲ್ಲ, ನಂಗೇನ್ ಎಣ್ಸಕ್ ಬರಲ್ಲ. ಮತ್ತೆ ಅದೊಂದು ತಗ್ದಿ ಈ ತರ ಜಗಳಗಳು ಅದು 1 ಅವರ್ ನಡೆಯುತ್ತೆ. ಸೊ ಎಲ್ಲಾನು ತೋರ್ಸಕ್ಕಾಗಲ್ಲ ಗೈಸ್. ಕೀಪ್ ವಾಚಿಂಗ್. ಇನ್ನು ನೆಕ್ಸ್ಟ್ ಏನೇನು ನಡೆಯುತ್ತೆ ಅಂತ. ದೊಡ್ಡದಾಗಿ ಜಗಳ ನೋಡಿದ್ರೆ ವಿಡಿಯೋ ಮಾಡ್ತೀನಿ ಗೈಸ್. ನೋಡಿ, ಇವಾಗ ನಾವು ಈ ಪರಿಸ್ಥಿತಿಗೆ ಬಂದು ಕೂತಿದ್ದೀವಿ. ಅದೇನದು ಈ ಪರಿಸ್ಥಿತಿಗೆ ಬಂದು ಕೂತಿದ್ದೀವಿ ಅನ್ನೋದು? ಇವಾಗ ಇವೆರಡು ಬಾಕ್ಸು ಖಾಲಿ ಮಾಡಿದೀವಿ. ನಾವ್ ಯಾವ ಸ್ಟಿಚ್ ಮಾಡಿಸಿಲ್ಲ. ಅದನ್ನ ಹಾಕಿದ್ಯಾ ನೀನ್ ಒಂದ್ಸರಿ? ಹಾಕಿದ್ಯಾ? ನೋಡಿ, ಇವೆರಡನ್ನ ಖಾಲಿ ಮಾಡಿದೀವಿ. ಅವಳೇನೋ ಕ್ಲೀನ್ ಮಾಡ್ತಾವಳೆ. ಸೊ ಇವಾಗ ಸುಮ್ಮನೆ ತರೋದು. ನಮ್ಮಮ್ಮಂದು ಸ್ವಲ್ಪ ದೊಡ್ಡ ತಂದಿದ್ರೆ ಚೆನ್ನಾಗಿರೋದು. ಅದೊಂದಿತ್ತು, ಬೇಡ ಅಂತೆಲ್ಲ ಡಿಸೈಡ್ ಮಾಡ್ತಾವ್ರೆ. ಸೊ ಅದರಲ್ಲಿ ಕೆಲವೊಂದು ಹಿಡಿತಿಲ್ಲ ಬಿಡಮ್ಮ. ಕೆಲವೊಂದು ಇದು ಕೆಲವೊಂದೆಲ್ಲ ಕೊಟ್ಬಿಡೋಣ ಅಂತೆಲ್ಲ ಮಾಡ್ತಾ ಇದ್ದೀವಿ. ಇಷ್ಟು ಗಲೀಜ್ ಐತೆ ನೋಡ್ರಿ. ಇದೆಲ್ಲ ಲಕ್ಷ್ಮಣ ರೇಖೆ ಅಲ್ಲ, ಕೃಷ್ಣವೇಣಿ ರೇಖೆ. ಓಹ್, ಕ್ಲೀನಿಂಗ್ ನಡೀತಾ ಇದೆ. ಕಂಟಿನ್ಯೂ. ಮತ್ತಾಕೋ ಇಷ್ಟ ಆಗ್ಬಿಟ್ಟು ಇಕ್ಕಿದ್ರೆ ಇದು ಅಗ್ಲ ಇನ್ನೊಂಚೂರು. ನೆಕ್ಸ್ಟ್ ಸಿಗ್ತೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಗೈಸ್. ಒಂದ್ ಕೆಲಸ ಮಾಡು, ಆ ಕಡೆ ಇಲ್ಲಿ ನೋಡಿ ಗೈಸ್,
ಕ್ಲೀನಿಂಗ್ ಟೈಮಲ್ಲಿ ನಮಗೇನು ಸಿಕ್ಕಿದೆ ಅಂತ. ಎಲ್ಲ ನಿಂದಿದ್ರು ಕಪ್ಪಿರುತ್ತೆ ತಾಳೆ ಆ ಕಡೆ. ಇದೆ ನೋಡಿ, 7ನೇ ತರಗತಿ ಅಂತೆಲ್ಲ ಬರ್ತಿದ್ದೀನಿ. 7ನೇ ಕ್ಲಾಸ್ ಅಂದರೆ ನಾನು 5ನೇ ಕ್ಲಾಸ್. 7th ಸ್ಟ್ಯಾಂಡರ್ಡ್ ನಾನಂದರೆ ಎಷ್ಟು ವಯಸ್ಸು ನನಗೆ? ಎಲ್ಲಿ 7ನೇ ಕ್ಲಾಸ್ ಆದಮೇಲೆ 3 ವರ್ಷ ಓದಿದ್ದೀನಿ. ಏನು ತಗೊಳ್ತೀಯ? ಅದಾದ್ಮೇಲೆ ಡಿಪ್ಲೊಮಾ 3 ವರ್ಷ, ಅದಾದ್ಮೇಲೆ ಇಂಜಿನಿಯರಿಂಗ್ 9 ವರ್ಷ. ನೋಡಿ ಅವ್ರ ಅತ್ತೆ ಕೊಡ್ತಿದ್ದ ಅವ್ರ ಅತ್ತೆ ಕೊಡ್ಸಿರೋ ಸೀರೆ ಅಂತೆ ನೋಡ್ರಿ, ಕನಕಾಂಬ್ರ ಕಲರ್. ಇವಾಗಿಂತ ಕಲರ್ ಗೊತ್ತದ ಬೋರಲ್ಲ. ಇವಾಗ ಉತ್ಕೊಂಡು ಓಡಾಡ್ಬಿಡ್ತೀನಿ ತಡಿ. ಆಕ್ಚುಲಿ ಚೆನ್ನಾಗೈತಮ್ಮ ಇದು ಕಲರು. ಇದ್ರಲ್ಲಿ ಬಟ್ಟೆ ಇದು ನಮ್ಮ ಚೆನ್ನಾಗಿ. ಇದೆಲ್ಲಿ ತಗೊಂಡಿದ್ದು ಅಂದ್ರೆ ಮೈಸೂರು. ಮೈಸೂರಲ್ಲಿ ಎಲ್ಲೇಳು? ಮೈಸೂರಲ್ಲಿ ಎಲ್ಲೇಳು? ಶ್ರೀರಂಗಪಟ್ಟಣ. ಅಲ್ಲಿ ಅದೇ ಕುದುರೆಲೆಲ್ಲ ಕುದುರೆ. ಯಾವ ಟೈಮಲ್ಲಿ ಗೊತ್ತಾ ನಾವು ಇದು ತಗೊಂಡಿರೋದು? ನಾವೊಂದು 5th 6th ಇನ್ನೂ ಚಿಕ್ಕವರು ಆ ಥರ ಸ್ಕೂಲು. ಅದೇ 5th 6th ಇದ್ದಾಗೇನೋ. 5th 6th ಆ ಟೈಮ್. 7th ಅಲ್ಲ, ನಾನು 6th ಅಲ್ಲ, 5th ಇಲ್ಲ 4th ಆ ಟೈಮಲ್ಲಿ ತೊಗೊಂಡಿರೋದು. ನಾವು ನೋಡ್ರಿ ಮುಂದಕ್ಕೆ ಬೀಚ್ ಹೊಸ ಥರ ಐತೆ. ನಿಂಗೂ ಹಾಕೋಬೋದು ಈ ಥರ ಇವೆಲ್ಲ ಇದ್ದಾವೆ. ಆಮೇಲೆ ಇನ್ನೊಂದು ಯಾರೋ ಬಕೆಟ್ ಹಟ್ ಸಿಕ್ಕೈತೆ ಇವಾಗ ಸದ್ಯಕ್ಕೆ. ಅದು ಮೈಸೂರಲ್ಲಿ ತಗೊಂಡಿದ್ದು, ಚಾಮುಂಡಿ ಬೆಟ್ಟ. ಅದು ಮೈಸೂರೇನೇನೆ, ಅದು ರೀಸೆಂಟಾಗಿ ತಗೊಂಡಿದ್ದು, ಮೈಸೂರು ಚಾಮುಂಡಿ ಬೆಟ್ಟ. ಟ್ರಿಪ್ನಿಂದ ತಗೊಂಡಿದ್ದು. ಇದು ಒಂದು ಸೈಡ್ ಬತ್ತಿ ಒಂಚೂರು. ನಮ್ಮ ಅಪ್ಪನಿಗೆ ಸಿಕ್ಕಿರೋ ಬಹುಮಾನಗಳನ್ನ ತೋರಿಸ್ತೀನಿ ನೋಡಿ. ಶಾಲ್. ನಮ್ಮ ಮನೇಲಿ ಇರೋ ಯಾವ್ಯಾವ ಶಾಲ್ ಐತೆ ಎಲ್ಲ ನಮ್ಮ ಅಪ್ಪನ ದಯನೇನೆ, ನಾವು ಯಾವುದು ದುಡ್ಡು ಕೊಡ್ಕೊಂಡಿಲ್ಲ. ಆಮೇಲೆ ಪಂಚೆ ಎಲ್ಲ ನಮ್ಮ ಅಪ್ಪಂದೆ. ಆಮೇಲೆ ಇದು ಈ ಥರದ್ದು ಇವೆಲ್ಲನೂ. ಆಮೇಲೆ ಇದು ಕತ್ತಿಗೆಲ್ಲ ಹಾಕ್ತಾರಲ್ಲ, ಬೀಚ್ ವೈಬ್ ಬರ್ತೈತೆ ನಂಗೆ ಗೊತ್ತಿರುತ್ತೆ. ಗೈಸ್ ನಮ್ಮದು ಇವಾಗೆಲ್ಲ ಆಲ್ಮೋಸ್ಟ್ ಮುಗ್ದೈತೆ. ಏನಂದರೆ ಯಾವ್ದು ಸಪ್ರೇಟ್ ಮಾಡಬೇಕು ಯಾವುದು ಅನ್ನೋದೆಲ್ಲ ಮಾಡಿಟ್ಟಿದ್ದೀವಿ ಆಲ್ರೆಡಿ. ಸೊ ಇವಾಗೆಲ್ಲ ಎತ್ತೋದಷ್ಟೇ ಕೆಲಸ ಇರೋದು. ಅಷ್ಟೇ ಗೈಸ್. ನಮ್ಮ ಇವಾಗ ಎಲ್ಲಿವರೆಗೂ ಇದು ಮುಗೀತು. ಅದೆಲ್ಲ ಬೆಳೆದಿರೋದು ಅದೆಲ್ಲ ಕೊಡೋದು ಎಲ್ಲ ಫುಲ್ ಮಾಡಿದ್ದೀವಿ. ಯಾವ್ದಾದ್ರು ಸ್ಟಿಚಿಗೆ ಕೊಡಬೇಕು, ಯಾವ್ದಾದ್ರು ಬೇಕು, ಯಾವ್ದಾದ್ರು ಬೇಡ, ಇದೆಲ್ಲ ಇದು ಇನ್ನೂ ಸ್ವಲ್ಪ ಐತೆ ಅಷ್ಟೇ. ಇದನ್ನೆಲ್ಲ ಮಾಡಾಯಿತು. ಸೊ ಇನ್ನೇನು, ಇನ್ನು ನಮ್ಮದು ಸದ್ಯಕ್ಕೆ ಬಟ್ಟೆದು ಸ್ವಲ್ಪ ತಲೆನೋವು ಕಮ್ಮಿ ಆಯಿತು. ಟೈಮ್ ಆಲ್ರೆಡಿ ಆಯಿತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಅಷ್ಟೇ ಗೈಸ್. ಏನೇನೋ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಗಗನ ಯಾದವ್ ಯೂಟ್ಯೂಬ್ ಚಾನಲ್. ಸೊ ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋ ಅದೇ ವರಲಕ್ಷ್ಮಿ ಹಬ್ಬದೇನೆ ಕಂಟಿನ್ಯೂಷನ್ನು ಏನೇನೋ ಅಂತೆಲ್ಲ ಹಾಕ್ತೀನಿ ಅಷ್ಟೇ ಗಾಯ್ಸ್. ಬಾಯ್.